Hello, my dear students. Welcome to the today's online class. Today we are going to discuss about the consumer's budget. Anubhogiya budget. So in this concept, we are going to study the two main important concepts, that is budget set and budget line. What is that? Budget set and budget line. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ವಿದ್ಯಾರ್ಥಿಗಳೇ ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇರೋ ವಿಷಯ ಬಜೆಟ್ ಸೆಟ್ ಅಂದ್ರೆ ಏನು ಮತ್ತು ಅಥವಾ ಬಜೆಟ್ ಘನ ಅಂದ್ರೆ ಏನು ಮತ್ತು ಬಜೆಟ್ ರೇಖೆ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ. ಸೊ ಮುಖ್ಯವಾಗಿ ನಾವಿಲ್ಲಿ ತಿಳ್ಕೊಳ್ಳೋದು, ಒಬ್ಬ ಅನುಭೋಗಿ ತನ್ನ ಬಳಿ ಇರುವಂತಹ ಆದಾಯವನ್ನು ಹೇಗೆ ವಸ್ತುಗಳನ್ನ ಕೊಂಡುಕೊಳ್ಳಿಕ್ಕೆ ವೆಚ್ಚ ಮಾಡ್ತಾನೆ ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ. ಸೊ ಇದ್ರ ಮೇಲೆ ನಿಮಗೆ 1, 2 ಮತ್ತು 4 ಅಂಕದ ಪ್ರಶ್ನೆಗಳನ್ನ ಕೇಳಾಗ್ತದ. 1 ಮಾರ್ಕ್ಸ್ ಅಲ್ಲಿ ಬಜೆಟ್ ಘನ ಅಂದ್ರೆ ಅಂತ ಕೇಳಬಹುದು, ಅಥವಾ 2 ಮಾರ್ಕ್ಸ್ಗೋಸ್ಕರ ಬಜೆಟ್ ಘನ ಅಂದ್ರೆ ಏನು ಹೇಳಿ ತಿಳಿಸಿ ಅಂತ ಕೇಳಬಹುದು, ಅಥವಾ ಬಜೆಟ್ ರೇಖೆ ಅಂದ್ರೆ ಏನು ತಿಳಿಸಿ ಅಂತ ಹೇಳಿ ಕೇಳಬಹುದು. 4 ಮಾರ್ಕ್ಸ್ಗೋಸ್ಕರ ಬಜೆಟ್ ಘನವನ್ನು ರೇಖಾಚಿತ್ರದ ಮೂಲಕ ವಿವರಿಸಿ ಅಂತ ಹೇಳಿ ನಿಮಗೆ ಪರೀಕ್ಷೆಯಲ್ಲಿ ಕೇಳಬಹುದು. ಸೊ ಆ ಒಂದು ಪ್ರಶ್ನೆಗಳಿಗೆ ನಾವು ಇವತ್ತು ಚರ್ಚೆಯನ್ನ ಮಾಡ್ತಾ ಇದ್ದೀವಿ. ಫಸ್ಟ್ ಆಫ್ ಆಲ್, what is budget? What is budget ಅಥವಾ what the budget shows? So students, normally the budget shows the purchasing power of a consumer. The purchasing power of a consumer ಅಂದ್ರೆ ಸಾಮಾನ್ಯವಾಗಿ ಈ ಬಜೆಟ್ ಏನು ವ್ಯಕ್ತಪಡಿಸ್ತದ ಅಥವಾ ಬಜೆಟ್ ಅಂದ್ರೆ ಏನಪ್ಪಾ ಅಂತಂದ್ರೆ ಕೊಂಡುಕೊಳ್ಳುವ ಶಕ್ತಿ. ಬಜೆಟ್ ಅಂತಂದ್ರೆ ಕೊಂಡುಕೊಳ್ಳುವ ಶಕ್ತಿ ಅಂದ್ರೆ ಅನುಭೋಗಿ ಹತ್ರ ಎಷ್ಟು ಆದಾಯ ಇದೆ ಮತ್ತು ಅವನು ಕೊಂಡುಕೊಳ್ಳುವ ವಸ್ತುಗಳಿಗೆ ಮಾರುಕಟ್ಟೆಯಲ್ಲಿ ಎಷ್ಟು ಬೆಲೆ ಇದೆ. ನಾನು ಹೇಳೋದು ಅರ್ಥ ಆಗ್ತದೆ ನಿಮಗೆ. ಅನುಭೋಗಿ ಬಳಿ ಇರುವಂತಹ ಆದಾಯ ಮತ್ತು ಅವನು ಕೊಂಡುಕೊಳ್ಳುವ ವಸ್ತುಗಳಿಗೆ ಇರುವಂತಹ ಮಾರುಕಟ್ಟೆ ಬೆಲೆಯಲ್ಲಿ ಆ ಅನುಭೋಗಿ ಎಷ್ಟು ವಸ್ತುಗಳನ್ನು ಕೊಂಡುಕೊಳ್ಳಬಹುದು, ಎಷ್ಟು ವಸ್ತುಗಳನ್ನು ಕೊಂಡುಕೊಳ್ಳಬಹುದು, ಎಷ್ಟು ಪ್ರಮಾಣದಲ್ಲಿ ಆ ವಸ್ತುಗಳನ್ನ ಕೊಂಡುಕೊಳ್ಳಬಹುದು ಅನ್ನೋದನ್ನ ವ್ಯಕ್ತಪಡಿಸ್ತದ ಅದು ಬಜೆಟ್. ಅದಕ್ಕೆ ನಾವೇನು ಕರಿತೀವಿ? ಬಜೆಟ್. ಹಳ್ಳಿ ಭಾಷೆಯಲ್ಲಿ ನಾವು ಆದಾಯ ಅಂತ ಹೇಳಿ ಕರಿಬಹುದು. ಏನು ಕರಿಬಹುದು? ಆದಾಯ ಅಂತ ಹೇಳಿ ನಾವಿಲ್ಲಿ ಕರಿಬಹುದು. ಸೊ ಇಲ್ಲಿ ಅನುಭೋಗಿ ಅವನ ಬಳಿ ಇರುವಂತ ಆದಾಯ, ಅನುಭೋಗಿ ಅವನ ಬಳಿ ಇರುವಂತಹ ಆದಾಯ ಮತ್ತು ಬೆಲೆಯ ಆಧಾರದ ಮೇಲೆ ಎಷ್ಟು ವಸ್ತುಗಳನ್ನು ಕೊಂಡುಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ವ್ಯಕ್ತಪಡಿಸುವುದೇ ಈ ಬಜೆಟ್. ಓಕೆ, ಸೊ ಆ ಬಜೆಟ್ ಬಗ್ಗೆ ನಾವು ಇವತ್ತಿನ ಕ್ಲಾಸಲ್ಲಿ ಸುದೀರ್ಘವಾದಂತಹ ಒಂದು ಚರ್ಚೆಯನ್ನ ಮಾಡ್ತಾ ಇದ್ದೇವೆ. ಮೊದಲಿಗೆ ನಾವು ನೋಡೋದಾದಂತಂದ್ರೆ ಬಜೆಟ್ ಘನ ಅಂದ್ರೆ ಏನು? ವಾಟ್ ಈಸ್ ಬಜೆಟ್ ಸೆಟ್? ದಿ ಬಜೆಟ್ ಸೆಟ್ ಈಸ್ ನಥಿಂಗ್ ಬಟ್ the combination of all the combinations or the collection of all the combinations of two goods that the consumer can buy with his income at the prevailing market prices. Budget set is nothing but the collection of all the combinations, all the bundles of two goods that the consumer can buy with his income at the prevailing market prices. ಅಂದ್ರೆ ನಿರ್ದಿಷ್ಟ ಆದಾಯದಲ್ಲಿ with his income, ನಿರ್ದಿಷ್ಟ ಆದಾಯದಲ್ಲಿ ನಿರ್ದಿಷ್ಟ ಬೆಲೆಯಲ್ಲಿ, ನಿರ್ದಿಷ್ಟ ಮಾರುಕಟ್ಟೆ ಬೆಲೆಯಲ್ಲಿ
ಕೊಂಡುಕೊಳ್ಳಬಹುದಾದ ಎರಡು ಸರಕುಗಳ ಎಲ್ಲಾ ಸಾಧ್ಯತಾ ಸಂಯೋಜನೆಗಳನ್ನು ಅಥವಾ ಎಲ್ಲಾ ಸಾಧ್ಯತಾ ಸಂಯೋಜನೆಗಳ ಸಮೂಹವನ್ನು ನಾವೇನು ಕರಿತೀವಿ? ಬಜೆಟ್ ಘನ ಅಂತ ಹೇಳಿ ಕರಿತೀವಿ. ನಿರ್ದಿಷ್ಟ ಆದಾಯದಲ್ಲಿ, ನಿರ್ದಿಷ್ಟ ಬೆಲೆಯಲ್ಲಿ ಕೊಂಡುಕೊಳ್ಳಬಹುದಾದ ಎರಡು ಸರಕುಗಳ ಎಲ್ಲಾ ಸಾಧ್ಯತಾ ಸಂಯೋಜನೆಗಳ ಸಮೂಹವನ್ನು ಬಜೆಟ್ ಘನ ಅಂತೇಳಿ ನಾವಿಲ್ಲಿ ಕರಿತೀವಿ. ಸೊ ನಾವಿಲ್ಲಿ ಒಂದನ್ನ ತಿಳ್ಕೊಳ್ಬೇಕು. ಈಗಾಗಲೇ ಹಿಂದಿನ ಕ್ಲಾಸ್ಗಳಲ್ಲಿ ನಿಮ್ಗೆ ಹೇಳಿದೀನಿ, ನಾವು ಕೇವಲ ಎರಡು ವಸ್ತುಗಳ ಬಗ್ಗೆ ಮಾತ್ರ ಅಧ್ಯಯನ ಮಾಡ್ತೀವಿ ಅಥವಾ ಒಂದು ವಸ್ತುವಿನ ಬಗ್ಗೆ ಮಾತ್ರ ನಾವು ಈ ಒಂದು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತಾ ಇದ್ದೀವಿ. ಯಾಕಂತಂದ್ರೆ ಎಲ್ಲಾ ವಸ್ತುಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಹೋದ್ರೆ ನಮಗೆ ನಮ್ಮ ಅಧ್ಯಯನ ಏನಾಗ್ತದ, ಸ್ವಲ್ಪ ಕಷ್ಟ ಆಗ್ತದ. ಹಾಗಾಗಿ ನಾವೇನ್ ಮಾಡ್ತಾ ಇದೀವಿ, ಕೇವಲ ಎರಡು ವಸ್ತುಗಳನ್ನ ಪರಿಗಣಿಸ್ತಾ ಇದೀವಿ. ಸೊ ಈ ಎರಡು ವಸ್ತುಗಳನ್ನು ಎಷ್ಟು ಪ್ರಕಾರಗಳಲ್ಲಿ ಕೊಂಡುಕೊಳ್ಳಿಕ್ಕೆ ಸಾಧ್ಯ ಇದೆ, ಆ ಎಲ್ಲಾ ಸಾಧ್ಯತಾ ಸಂಯೋಜನೆಗಳ ಸಮೂಹಕ್ಕೆ ಬಜೆಟ್ ಘನ ಅಂತ ಹೇಳಿ ನಾವಿಲ್ಲಿ ಕರಿತೀವಿ. ಬಜೆಟ್ ಘನ ಅಂತ ಹೇಳಿ ನಾವು ಕರಿತೀವಿ. ಸೊ ಆ ಒಂದು ಬಜೆಟ್ ಘನವನ್ನು ತಿಳ್ಕೊಳ್ಬೇಕಾದ್ರೆ ನಾವು ಸಿಂಪಲ್ ಒಂದು ಸಾದಾ ಉದಾಹರಣೆ ಮೂಲಕ ಅದನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಉದಾಹರಣೆಗೆ, ಒಬ್ಬ ಅನುಭವಿ ಹತ್ರ 20 ರೂಪಾಯಿ ಆದಾಯ ಇದೆ ಅಂತ ತಿಳ್ಕೊಳ್ಳಿ. ಎಷ್ಟು ಆದಾಯ ಇದೆ? 20 ರೂಪಾಯಿ ಆದಾಯ ಇದೆ. ದಿ ಕನ್ಸ್ಯೂಮರ್ ಹ್ಯಾವ್ 20 rupees of income. ದಿ ಪ್ರೈಸಸ್ ಆಫ್ ಟೂ ಗೂಡ್ಸ್, ಅನುಭೋಗಿ ಕೊಂಡುಕೊಳ್ಳುವಂತಹ ಎರಡು ಸರಕುಗಳ ಬೆಲೆ ಎಷ್ಟಿದೆ? 5 ರೂಪಾಯಿ. ಪ್ರತಿ ಒಂದು ವಸ್ತುವಿಗೆ ಬೆಲೆ ಎಷ್ಟಿದೆ? 5 ರೂಪಾಯಿ ಇದೆ. ದಿ ಪ್ರೈಸಸ್ ಆಫ್ ದಿ ಟೂ ಗೂಡ್ಸ್ ಈಚ್ ₹5. ಸೊ ಇಲ್ಲಿ ಸ್ವಲ್ಪ ಗಮನ ಕೇಳೋದಿಲ್ಲ. ಅನುಭವಿ ಹತ್ರ ಆದಾಯ ಎಷ್ಟಿದೆ? 20 ರೂಪಾಯಿ ಇದೆ. ಪ್ರತಿಯೊಂದು ವಸ್ತುವಿನ ಬೆಲೆ ಎಷ್ಟಿದೆ? 5 ರೂಪಾಯಿ ಇದೆ. ಸೊ ಈ 5 ರೂಪಾಯಿ ಬೆಲೆ ಇದ್ದಾಗ, 20 ರೂಪಾಯಿ ಆದಾಯ ಇದ್ದಾಗ ಆ ಎರಡು ವಸ್ತುಗಳನ್ನು ಎಷ್ಟು ಪ್ರಕಾರಗಳಲ್ಲಿ ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಇದೆ, ಎಷ್ಟು ಪ್ರಕಾರಗಳಲ್ಲಿ ಕೊಂಡುಕೊಳ್ಳಬಹುದು ಅನ್ನೋದನ್ನ ನಾನಿಲ್ಲಿ ಕೋಷ್ಟಕದಲ್ಲಿ ವ್ಯಕ್ತಪಡಿಸಿದ್ದೀನಿ. ಈ ಕೋಷ್ಟಕ ಮತ್ತು ಈ ಕೋಷ್ಟಕ, ಎರಡು ಕೋಷ್ಟಕದಲ್ಲಿ ಅದನ್ನ ವ್ಯಕ್ತಪಡಿಸಿದ್ದೀನಿ. ಓಕೆ. ಸೊ ಆ ಎರಡು ವಸ್ತುಗಳಿಗೆ ನಾವು ಹೆಸರನ್ನು ಕೊಟ್ಟಿದ್ದೀವಿ. ಒಂದು ಬನಾನಾ, ಬಾಳೆಹಣ್ಣು. ಎರಡನೇದು ಮ್ಯಾಂಗೋ, ಮಾವಿನ ಹಣ್ಣು. ಆಮೇಲೆ ಇನ್ಕಮ್ ಸ್ಪೆಂಡ್, ಖರ್ಚು ಮಾಡಿದ ಹಣ ಅಥವಾ ಖರ್ಚು ಮಾಡಿದ ಆದಾಯ ಎಷ್ಟು. I hope you understand. The consumer has the income of ₹20. The prices of the each goods ₹5. So in this 20 rupees, how much the consumer will purchase the two goods? How much the consumer will purchase the two goods, that we can understand with the help of this schedule. ಫಸ್ಟ್ ಮೊದಲನೇದಿದೆ ಎಷ್ಟು? ಬಾಳೆಹಣ್ಣು. ಎರಡನೇದು ಮಾವಿನ ಹಣ್ಣು. ಆಮೇಲೆ ಅವನು ಖರ್ಚು ಮಾಡಿದಂತಹ ಆದಾಯ, ಖರ್ಚು ಮಾಡಿದಂತಹ ಹಣ. ನೋಡಿ, ಮೊದಲಿಗೆ ಬಾಳೆಹಣ್ಣನ್ನ ಕೊಂಡುಕೊಳ್ಳದೆ ಅವನು ಕೇವಲ ಒಂದು ಘಟಕದಷ್ಟು, ಒಂದು ಮಾವಿನ ಹಣ್ಣನ್ನು ಕೊಂಡುಕೊಂಡ್ರೆ ಅವನೆಷ್ಟು ಖರ್ಚು ಮಾಡಬೇಕಾಗ್ತದೆ? ಇಲ್ಲಿ 5 ರೂಪಾಯಿ ಖರ್ಚು ಮಾಡಬೇಕಾಗ್ತದ. ಕರೆಕ್ಟಾ? ಅವನ ಹತ್ರ 20 ರೂಪಾಯಿ ಇದೆ. ಮಾವಿನ ಹಣ್ಣಿನ ಬೆಲೆ ಕೂಡ 5 ರೂಪಾಯಿ ಇದೆ. ಬಾಳೆಹಣ್ಣಿನ ಬೆಲೆ ಕೂಡ 5 ರೂಪಾಯಿ ಇದೆ. ಬಾಳೆಹಣ್ಣು ಅವನು ಕೊಂಡುಕೊಂಡಿಲ್ಲ. ಅವನು ಕೇವಲ ಏನ್ ಮಾಡ್ತಾ ಇದ್ದಾನೆ? ಇಲ್ಲಿ ಮಾವಿನ ಹಣ್ಣನ್ನ ಕೊಂಡ್ಕೊಂಡಿದ್ದಾನೆ. ಅಂದ್ರೆ ಒಂದು ಮಾವಿನ ಹಣ್ಣನ್ನ ಕೊಂಡ್ಕೊಂಡಿದ್ದಾನೆ. ಆ ಮಾವಿನ ಹಣ್ಣಿನ ಬೆಲೆ ಎಷ್ಟಿದೆ? 5 ರೂಪಾಯಿ ಇದೆ. ಸೊ ಒಂದು ಮಾವಿನ ಹಣ್ಣನ್ನು ಕೊಂಡುಕೊಂಡಾಗ ಅವನು ಖರ್ಚು ಎಷ್ಟು ಮಾಡಿದಾನಲ್ಲಿ, ಅಥವಾ ಅವನ ಆದಾಯ ಎಷ್ಟು ಖರ್ಚಾಗಿದೆ? 5 ರೂಪಾಯಿ ಖರ್ಚಾಗಿದೆ. ನೆಕ್ಸ್ಟ್, ಮತ್ತೆ ಬಾಳೆಹಣ್ಣನ್ನ ಕೊಂಡ್ಕೊಂಡಿದೆ. 2 ಮಾವಿನ ಹಣ್ಣುಗಳನ್ನು ಕೊಂಡ್ಕೊಂಡ್ರೆ ಅವನು ಖರ್ಚು ಮಾಡಿದಂತ ಹಣ ಎಷ್ಟು? 10 ರೂಪಾಯಿ. ಬಾಳೆಹಣ್ಣನ್ನ ಕೊಂಡ್ಕೊಳ್ಳದೆ ಕೇವಲ ಮಾವಿನ ಹಣ್ಣನ್ನ ಅಥವಾ 3 ಮಾವಿನ ಹಣ್ಣನ್ನು ಕೊಂಡ್ಕೊಂಡ್ರೆ ಅವನು ಖರ್ಚು ಮಾಡಿದಂತ ಆದಾಯ ಎಷ್ಟು?
15 ರೂಪಾಯಿ. ಮತ್ತೆ ಬಾಳೆಹಣ್ಣನ್ನು ಕೊಂಡ್ಕೊಂಡ್ರೆ ಕೇವಲ ಮಾವಿನ ಹಣ್ಣನ್ನು ಕೊಂಡ್ಕೊಂಡ್ರೆ ಎಷ್ಟು ಕೊಂಡ್ಕೊಳ್ಬಹುದು? ಅವನಲ್ಲಿ 4 ಮಾವಿನ ಹಣ್ಣನ್ನ ಕೊಂಡ್ಕೊಂಡ್ರೆ ಅವನು ಎಷ್ಟು ಖರ್ಚು ಮಾಡಬಹುದು? ಇಲ್ಲಿ 20 ರೂಪಾಯಿ ಖರ್ಚು ಮಾಡಿದಾನೆ. ಅಂದ್ರೆ ಅವನ ಬಳಿ ಇರುವಂತಹ ಎಲ್ಲಾ ಆದಾಯವನ್ನ ಕೇವಲ ಮಾವಿನ ಹಣ್ಣನ್ನ ಕೊಂಡ್ಕೊಳ್ಳಿಕ್ಕೆ ಖರ್ಚು ಮಾಡಿದ್ರೆ ಎಷ್ಟು ಮಾವಿನ ಹಣ್ಣು ಕೊಂಡ್ಕೊಳ್ಬಹುದು? 4 ಮಾವಿನ ಹಣ್ಣುಗಳನ್ನ ಕೊಂಡ್ಕೊಳ್ಬಹುದು. 4ಗಿಂತ ಹೆಚ್ಚಿಗೆ ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಇದೆಯೇನೋ? ಸಪೋಸ್ 5 ಮಾವಿನ ಹಣ್ಣುಗಳನ್ನು ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಇದೆಯೇನೋ? ಇಲ್ಲ. ಯಾಕ? ಅವನ ಬಳಿ ಆ 5 ಮಾವಿನ ಹಣ್ಣುಗಳನ್ನು ಕೊಂಡ್ಕೊಳ್ಳುವಷ್ಟು ಆದಾಯ ಇಲ್ಲ. ಒಂದು ವೇಳೆ 5 ಮಾವಿನ ಹಣ್ಣುಗಳನ್ನ ಕೊಂಡ್ಕೊಳ್ಬೇಕಾದ್ರೆ ಅವನ ಬಳಿ ಎಷ್ಟು ಇರಬೇಕು? ಮತ್ತೆ 25 ರೂಪಾಯಿ ಇರಬೇಕು. ಆದ್ರೆ ಅಲ್ಲಿ 25 ರೂಪಾಯಿ ಇಲ್ಲ. ಕೇವಲ ಎಷ್ಟಿದಾವೆ? ಕೇವಲ 20 ರೂಪಾಯಿ ಇದೆ. ಸೊ ಇಲ್ಲಿ ಆದಾಯ ಮತ್ತು ಬೆಲೆಯ ಆಧಾರದ ಮೇಲೆ ಕೇವಲ ಮಾವಿನ ಹಣ್ಣನ್ನ ಕೊಂಡ್ಕೊಂಡ್ರೆ ಗರಿಷ್ಠವಾಗಿ ಹೆಚ್ಚು ಅವನು ಎಷ್ಟು ಕೊಂಡ್ಕೊಳ್ಬಹುದು? 4 ಮಾವಿನ ಹಣ್ಣುಗಳನ್ನ ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಈ 4 ಮಾವಿನ ಹಣ್ಣುಗಳನ್ನು ಕೊಂಡುಕೊಂಡಾಗ ಅವನ ಬಳಿ ಇರುವಂತಹ ಎಲ್ಲ ಆದಾಯ ಏನಾಗ್ತಾ ಇದೆ? ಇಲ್ಲಿ ಖರ್ಚು ಆಗ್ತಾ ಇದೆ. ಸೊ ಈ ರೀತಿ ನಾವು ಬೇರೆ ಬೇರೆ ಪ್ರಮಾಣದಲ್ಲಿ ಆ 2 ವಸ್ತುಗಳನ್ನ ಕೊಂಡುಕೊಂಡಾಗ ಯಾವ ರೀತಿ ಅವನ ಆದಾಯ ಖರ್ಚಾಗಿದೆ ಅನ್ನೋದನ್ನ ನಾವು ಮುಂದೆ ನೋಡಬಹುದು. ಸಪೋಸ್ ನೆಕ್ಸ್ಟ್ ಬಾಳೆಹಣ್ಣನ್ನ ಒಂದು ಕೊಂಡ್ಕೊಂಡಿದ್ದಾನ, ಮಾವಿನ ಹಣ್ಣನ್ನ ಕೊಂಡ್ಕೊಂಡಿಲ್ಲ ಅಂದಾಗ ಎಷ್ಟು ಖರ್ಚಾಯ್ತು? 5 ರೂಪಾಯಿ. ಯಾಕ? ಬಾಳೆಹಣ್ಣಿನ ಬೆಲೆ ಕೂಡ ಎಷ್ಟಿದೆ? 5 ಇದೆ. ಸೊ ಒಂದು ಬಾಳೆಹಣ್ಣನ್ನ ಕೊಂಡ್ಕೊಂಡಿದ್ದಾನೆ ಮತ್ತು ಮಾವಿನ ಹಣ್ಣನ್ನ ಕೊಂಡ್ಕೊಂಡು ಇಲ್ಲ. ಹಾಗಾಗಿ ಅವನ ಎಷ್ಟು ಖರ್ಚು ಮಾಡ್ತಾ ಇದ್ದಾನೆ? ಇಲ್ಲಿ 5 ರೂಪಾಯಿ ಖರ್ಚನ್ನ ಮಾಡ್ತಾ ಇದ್ದಾನೆ. ನೆಕ್ಸ್ಟ್ ನೋಡಿ, ಒಂದು ಬಾಳೆಹಣ್ಣು ಆಮೇಲೆ 2 ಮಾವಿನ ಹಣ್ಣನ್ನು ಕೊಂಡ್ಕೊಳ್ತಾ ಇದ್ದಾನೆ. ಎಷ್ಟು? ಒಂದು ಬಾಳೆಹಣ್ಣು 2 ಮಾವಿನ ಹಣ್ಣುಗಳನ್ನ ಕೊಂಡ್ಕೊಳ್ತಾ ಇದ್ದಾನೆ. ಹಾಗಾಗಿ ಅವನು ಮಾಡುವಂತ ಖರ್ಚು ಒಂದು ಬಾಳೆಹಣ್ಣು ಆಮೇಲೆ 1 ಮಾವಿನ ಹಣ್ಣು ಕೊಂಡ್ಕೊಳ್ತಾ ಇದ್ದಾನೆ. 1 ಬಾಳೆಹಣ್ಣು ಮತ್ತು 1 ಮಾವಿನ ಹಣ್ಣನ್ನು ಕೊಂಡ್ಕೊಳ್ತಾ ಇದ್ದಾನೆ. ಅವನು ಮಾಡುವಂತ ಖರ್ಚು 5 ರೂಪಾಯಿ. ಯಾಕಂತಂದ್ರೆ ಬಾಳೆಹಣ್ಣಿಗೆ 5 ರೂಪಾಯಿ, ಮಾವಿನ ಹಣ್ಣಿಗೆ 5 ರೂಪಾಯಿ. ಹಾಗಾಗಿ 10 ರೂಪಾಯಿ ಖರ್ಚನ್ನು ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಒಂದು ಬಾಳೆಹಣ್ಣು 2 ಮಾವಿನ ಹಣ್ಣುಗಳು, 1 ಬಾಳೆಹಣ್ಣು 2 ಮಾವಿನ ಹಣ್ಣುಗಳನ್ನು ಕೊಂಡ್ಕೊಂಡ್ರೆ ಅವನೆಷ್ಟು ಖರ್ಚು ಮಾಡ್ತಾ ಇದ್ದಾನೆ? ಇಲ್ಲಿ 15 ರೂಪಾಯಿ. ನೆಕ್ಸ್ಟ್ ಒಂದು ಬಾಳೆಹಣ್ಣು 3 ಮಾವಿನ ಹಣ್ಣುಗಳನ್ನು ಕೊಂಡ್ಕೊಂಡ್ರೆ ಅವನೆಷ್ಟು ಖರ್ಚು ಮಾಡ್ತಾ ಇದ್ದಾನೆ? ಅವನು ಬಳಿರುವಂತ 20 ರೂಪಾಯಿ. ಎಲ್ಲ 20 ರೂಪಾಯಿಯನ್ನ ಖರ್ಚು ಮಾಡ್ತಾ ಇದ್ದಾನೆ. ಸೊ ಹೀಗೆ ಇಲ್ಲಿ ನಾವು ಬೇರೆ ಬೇರೆ ಕಾಂಬಿನೇಷನ್ಸ್ ಗಳನ್ನ ಕೊಟ್ಟಿದ್ದೀವಿ. ಸೊ ಬೇರೆ ಬೇರೆ ಕಾಂಬಿನೇಷನ್ ಗಳಲ್ಲಿ 2 ಬಾಳೆಹಣ್ಣು 0 ಮಾವಿನ ಹಣ್ಣು ಕೊಂಡ್ಕೊಂಡ್ರೆ ಎಷ್ಟು ಖರ್ಚು ಮಾಡ್ತಾನೆ? ಇಲ್ಲಿ 10 ರೂಪಾಯಿ. 2 × 5 10 ರೂಪಾಯಿ. ಆಮೇಲೆ 2 ಬಾಳೆಹಣ್ಣು 1 ಮಾವಿನ ಹಣ್ಣು 15 ರೂಪಾಯಿ. 2 ಬಾಳೆಹಣ್ಣು 2 ಮಾವಿನ ಹಣ್ಣು 20 ರೂಪಾಯಿ. 3 ಬಾಳೆಹಣ್ಣು 0 ಮಾವಿನ ಹಣ್ಣು 15 ರೂಪಾಯಿ. 3 ಬಾಳೆಹಣ್ಣು 1 ಮಾವಿನ ಹಣ್ಣು 20 ರೂಪಾಯಿ. 4 ಬಾಳೆಹಣ್ಣು 0 ಮಾವಿನ ಹಣ್ಣು 20 ರೂಪಾಯಿ. ಸೊ ಹೀಗೆ ಅವನೇನ್ ಮಾಡ್ತಾ ಇದ್ದಾನೆ? ತನ್ನ ಆದಾಯವನ್ನ ಖರ್ಚು ಮಾಡ್ತಾ ಇದ್ದಾನೆ. ಸೊ ಹಾಗಾಗಿ ಬಜೆಟ್ ಸೆಟ್ ಅಂತಂದ್ರೆ ಅನುಭೋಗಿ ಬಳಲಿರುವಂತಹ ಆದಾಯ ಮತ್ತು ಆ ವಸ್ತುವಿಗೆ ಇರುವಂತಹ ಬೆಲೆಯ ಆಧಾರದ ಮೇಲೆ 2 ಸರಕುಗಳನ್ನು ಎಷ್ಟು ಪ್ರಕಾರಗಳಲ್ಲಿ ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಇದೆ, ಆ ಎಲ್ಲಾ ಸಾಧ್ಯತಾ ಸಂಯೋಜನೆಗಳ ಸಮೂಹಕ್ಕೆ, ಎಲ್ಲಾ ಸಾಧ್ಯತಾ ಸಂಯೋಜನೆಗಳ ಸಮೂಹಕ್ಕೆ ನಾವು ಬಜೆಟ್ ಘನ ಅಂತೇಳಿ ನಾವಿಲ್ಲಿ ಕರಿತೀವಿ. ಸೊ ಈ ಒಂದು ಕೋಷ್ಟಕದಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದಂತ ಏನಪ್ಪಾ ಅಂತಂದ್ರೆ, ಅವನು ತನ್ನ ಬಳಿ ಇರುವಂತಹ ಎಲ್ಲಾ ಆದಾಯವನ್ನ ಉಳಿತಾಯ ಮಾಡಬಹುದು, ಅಥವಾ ಕೇವಲ ಒಂದೇ ವಸ್ತುವನ್ನ ಕೊಂಡ್ಕೊಂಡ್ರೆ ಎಷ್ಟು ಕೊಂಡ್ಕೊಳ್ಬಹುದು? 4ರಷ್ಟು ಕೊಂಡ್ಕೊಳ್ಬಹುದು. ಕೇವಲ ಮಾವಿನ ಹಣ್ಣನ್ನು ಕೊಂಡ್ಕೊಂಡ್ರೆ ಎಷ್ಟು ಕೊಂಡ್ಕೊಳ್ಬಹುದು? 4ರಷ್ಟು ಕೊಂಡ್ಕೊಳ್ಬಹುದು. ಕೇವಲ ಬಾಳೆಹಣ್ಣನ್ನ ಕೊಂಡ್ಕೊಂಡ್ರೆ ಅವನು ಎಷ್ಟು ಕೊಂಡ್ಕೊಳ್ಬಹುದು? 4 ಕೊಂಡ್ಕೊಳ್ಬಹುದು. ಬಾಳೆಹಣ್ಣು ಮತ್ತು ಮಾವಿನ ಹಣ್ಣುಗಳನ್ನ ಕೊಂಡ್ಕೊಂಡ್ರೆ 2 ವಸ್ತುಗಳನ್ನು ಕೊಂಡ್ಕೊಳ್ತಾ ಹೋದ್ರೆ ಅವನೇನ್ ಮಾಡ್ಬೇಕು? ಒಂದು ವಸ್ತುವನ್ನ ಕಡಿಮೆ ಕೊಂಡ್ಕೊಳ್ಬೇಕು, ಇನ್ನೊಂದು ವಸ್ತುವನ್ನ ಹೆಚ್ಚಿಗೆ ಕೊಂಡ್ಕೊಳ್ಬೇಕು. ಅಂತಂದ್ರೆ ಹೆಚ್ಚಿಗೆ ಅಂದ್ರೆ ಎಷ್ಟು? 3, ಕಡಿಮೆ ಅಂದ್ರೆ ಎಷ್ಟು? 1.
ಸೊ ಹೀಗೆ ಬೇರೆ ಬೇರೆ ಪ್ರಮಾಣದಲ್ಲಿ ಆರ್ಗೋರಿ ಏನ್ ಮಾಡಬಹುದು, ಇಲ್ಲಿ ಆ ಎರಡು ಸರಕುಗಳನ್ನ ಕೊಂಡ್ಕೊಳ್ಬಹುದು. ಸೊ ಈ ಒಂದು ಸಂಯೋಜನೆಗಳಿಗೆ ನಾವು ಅರ್ಥಶಾಸ್ತ್ರದಲ್ಲಿ ಅಥವಾ ಒಂದು ಸಮೀಕರಣ ರೂಪದಲ್ಲಿ ವ್ಯಕ್ತಪಡಿಸಿದ್ರೆ ಅದನ್ನು ಹೇಗೆ ವ್ಯಕ್ತಪಡಿಸಬಹುದು ನೋಡ್ರಿ. P1 x1 plus P2 x2 is equal to m or less than m. P1 is nothing but price of a first commodity. ಮೊದಲನೇ ವಸ್ತುವಿನ ಬೆಲೆ. ಮೊದಲನೇ ವಸ್ತುವಿನ ಬನಾನಾ ಅಂದ್ರೆ ಬಾಳೆಹಣ್ಣಿನ ಬೆಲೆ ಗುಣಿಲೆ ಬಾಳೆಹಣ್ಣಿನ ಪ್ರಮಾಣ. x1 ಅಂತಂದ್ರೆ ಮೊದಲನೇ ವಸ್ತು. ಸೊ ಮೊದಲನೇ ವಸ್ತುವಿನ ಬೆಲೆ ಗುಣಿಲೆ ಮೊದಲನೇ ವಸ್ತುವಿನ ಪ್ರಮಾಣ ಪ್ಲಸ್ P2 ಎರಡನೇ ವಸ್ತುವಿನ ಬೆಲೆ ಗುಣಿಲೆ ಎರಡನೇ ವಸ್ತುವಿನ ಪ್ರಮಾಣ ಇಸ್ ಈಕ್ವಲ್ ಟು ಆರ್ ಲೆಸ್ ದ್ಯಾನ್. ಅಂದ್ರೆ ಇಸ್ ಈಕ್ವಲ್ ಟು ಅಂತಂದ್ರೆ 20 ರೂಪೀಸ್ ಖರ್ಚಾಗಿದೆ, ಇದು ಆದಾಯಕ್ಕೆ ಸಮನಾಗಿದೆ. ಇಸ್ ಈಕ್ವಲ್ ಟು ಅಂತಂದ್ರೆ ಆದಾಯಕ್ಕೆ ಸಮನಾಗಿದೆ. ಆರ್ ಲೆಸ್ ದ್ಯಾನ್. ಲೆಸ್ ದ್ಯಾನ್ ಅಂದ್ರೆ ಕಡಿಮೆ. ನೋಡ್ರಿ ಇಲ್ಲಿ 3 ಇದೆ, ಇಲ್ಲಿ 0 ಇದೆ. ಅಂದ್ರೆ ಅವನ ಬಳಿ ಮತ್ತೆ 15 ರೂಪಾಯಿ ಖರ್ಚಾಗ್ತದ. ಕೇವಲ ಎಷ್ಟು ಖರ್ಚಾಗ್ತದ? 15 ರೂಪಾಯಿ ಖರ್ಚಾಗ್ತದ. ಉಳಿತದ ಎಷ್ಟು? 5 ರೂಪಾಯಿ. ಹೌದಾ? ಸೊ 20 ರೂಪಾಯಿ ಖರ್ಚಾಗೋ ಬದಲಾಗಿ ಕೇವಲ ಎಷ್ಟು ಖರ್ಚಾಗ್ತಾ ಇದೆ? 15 ರೂಪಾಯಿ ಅಥವಾ 10 ರೂಪಾಯಿ ಅಥವಾ 5 ರೂಪಾಯಿ ಖರ್ಚಾಗ್ತಾ ಇದೆ. ಇಷ್ಟು ಕೊಂಡ್ಕೊಂಡ್ರು ಕೂಡ ಮಾವಿನ ಹಣ್ಣನ್ನ 1, 2 ಅಥವಾ 3 ಕೊಂಡ್ಕೊಂಡ್ರು ಸಹ ಅವನ ಬಳಿ ಏನಾಗ್ತಾ ಇದೆ? ಆದಾಯ ಉಳಿತಾ ಇದೆ. ಹಾಗಾಗಿ ಅದಕ್ಕೆ ನಾವು ಏನಂತ ವ್ಯಕ್ತಪಡಿಸ್ತೀವಿ? ಲೆಸ್ ದ್ಯಾನ್. ಸೊ ಅರ್ಥಶಾಸ್ತ್ರದಲ್ಲಿ ಈ ಎಲ್ಲಾ ಸಾಧ್ಯತಾ ಸಂಯೋಜನೆಗಳನ್ನ ಹೇಗೆ ವ್ಯಕ್ತಪಡಿಸ್ತೀವಿ ಅಂತಂದ್ರೆ P1 x1 plus P2 x2 is equal to or less than m. ಅಂದ್ರೆ ಈ ಕೋಷ್ಟಕದಲ್ಲಿರುವಂತಹ ಎಲ್ಲಾ ಸಾಧ್ಯತಾ ಸಂಯೋಜನೆಗಳು ಎದಕ್ಕೆ ಸಮನಾಗಿದೆ? ಆದಾಯಕ್ಕೆ ಸಮನಾಗಿದೆ ಅಥವಾ ಆದಾಯಕ್ಕಿಂತ ಕಡಿಮೆ ಇದೆ, ಆದಾಯಕ್ಕಿಂತ ಕಡಿಮೆ ಖರ್ಚಾಗಿದೆ. ಹಾಗಾಗಿ ಅದನ್ನ P1 x1 plus P2 x2 is equal to or less than m ಅಂತ ಹೇಳಿ ವ್ಯಕ್ತಪಡಿಸ್ತೀವಿ. m is nothing but income. m ಅಂದ್ರೆ ಆದಾಯ. ಸೊ ಇಲ್ಲಿ 1 ಮಾರ್ಕ್ಸ್ಗೋಸ್ಕರ ಪ್ರಶ್ನೆ ನಿಮಗೆ ಕೇಳ್ತಾರಲ್ಲಿ, ಹೌದಾ? ಸರಿಯಾದ ಆಯ್ಕೆಯನ್ನು ಆರಿಸಿ ಬರೆಯಿರಿ ಅಂತ ಹೇಳಿ ಈ ರೀತಿ ಬೇರೆ ಬೇರೆ ಸಮೀಕರಣ ಕೊಟ್ಟಿರ್ತಾರ. ಅದ್ರಲ್ಲಿ ಯಾವ ಸರಿಯಾಗಿದೆ ಅದನ್ನು ನೀವು ಅಲ್ಲಿ ಬರೆದಾಗ 1 ಮಾರ್ಕ್ಸ್ ಪ್ರಶ್ನೆ ಬರ್ತಾ ಇದೆ. ನೆಕ್ಸ್ಟ್ ವಿದ್ಯಾರ್ಥಿಗಳೇ, ನೆಕ್ಸ್ಟ್ ಏನ್ ಮಾಡ್ತಾ ಇದೀವಿ? ಇಲ್ಲಿ ನಾವು ಬಜೆಟ್ ಲೈನ್ ಅನ್ನ ನೋಡ್ತಾ ಇದೀವಿ. ಬಜೆಟ್ ರೇಖೆ ಅಂದ್ರೆ ಏನು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಇದೀವಿ. ಸೊ ಬಜೆಟ್ ರೇಖೆ ಅಂದ್ರೆ ಏನು ಅದನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾವು ಈ ಕೋಷ್ಟಕದಲ್ಲಿ ಇರುವಂತ ಆದಾಯಕ್ಕೆ ಸಮನಾದ ಸಂಯೋಜನೆಗಳನ್ನ ಮಾತ್ರ ತಗೋತಾ ಇದೀವಿ. ಇದನ್ನು ತಿಳ್ಕೊಳ್ಳಿಕ್ಕೆ ಬಜೆಟ್ ರೇಖೆ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ನಾವೇನ್ ತಗೋತಾ ಇದೀವಿ? ಈ ಎಲ್ಲಾ ಸಾಧ್ಯತಾ ಸಂಯೋಜನೆಗಳಲ್ಲಿನ ಕೇವಲ ಆದಾಯಕ್ಕೆ ಸಮನಾದ ಸಂಯೋಜನೆಗಳನ್ನ ಮಾತ್ರ ನಾವು ಕೊಂಡ್ಕೊಳ್ತಾ ಇದೀವಿ. ಸೊ ಅದನ್ನ ನಾನೇನ್ ಮಾಡಿದೆ ಅಂತಂದ್ರೆ ಬಾಕ್ಸ್ ನಲ್ಲಿ ವ್ಯಕ್ತಪಡಿಸಿದ್ ನೋಡ್ರಿ. ಬಾಕ್ಸ್ ನಲ್ಲಿ ವ್ಯಕ್ತಪಡಿಸಿದ ಸಂಯೋಜನೆ ಆದಾಯಕ್ಕೆ ಸಮನಾಗಿದೆ. ಆದಾಯಕ್ಕೆ ಸಮನಾಗಿದೆ. ಸೊ ಆ ಸಂಯೋಜನೆಗಳನ್ನ ಮಾತ್ರ ನಾನೇನ್ ಮಾಡ್ತಾ ಇದ್ದೀನಿ? ಸಪರೇಟ್ ಒಂದು ಕೋಷ್ಟಕದಲ್ಲಿ ತಗೊಂಡು ಬಜೆಟ್ ರೇಖೆ ಅಂದ್ರೆ ಏನು ಅದನ್ನ ನಿಮಗೆ ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಬಿ ಕಾನ್ಸಂಟ್ರೇಟ್. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿ ಕನ್ಸೆಪ್ಟ್ ಆಫ್ ಬಜೆಟ್ ಸೆಟ್. ಬಜೆಟ್ ಘನ ಅಂದ್ರೆ ಏನು ಅಂತ ಹೇಳಿ ನಿಮಗೆ ಅರ್ಥ ಆಗಿದೆ, ಹೌದಾ? ನಾನು ಇನ್ನೇನ್ ಮಾಡ್ತಾ ಇದ್ದೀನಿ? ಇಲ್ಲಿ ಕಾಂಬಿನೇಷನ್ ತಗೊಳ್ತಾ ಇದ್ದೀನಿ. ಸಂಯೋಜನೆಗಳು, ಓಕೆ. ಆಮೇಲೆ ಬನಾನಾ, ಆಮೇಲೆ ಮ್ಯಾಂಗೋ, ಓಕೆ. ಕಾಂಬಿನೇಷನ್ A,
ಎಫ್ ಮತ್ತು ಜಿ ಅಂತ ತಗೊಳ್ತೀನಿ. ಓಕೆ, ಸೊ ಇಲ್ಲಿ ಫಸ್ಟ್ ಕಾಂಬಿನೇಷನ್ ಅಲ್ಲಿ ಏನಿದೆ 0 4. ಹೌದಾ, ಕೇವಲ ಮಾವಿನ ಹಣ್ಣನ್ನು ಕೊಂಡ್ಕೊಂಡ್ರೆ 4 ಮಾವಿನ ಹಣ್ಣನ್ನು ಕೊಂಡ್ಕೊಂಡ್ರೆ ಅವನ 20 ರೂಪಾಯಿ ಆದಾಯ ಇಲ್ಲ ಏನಾಗ್ತಾ ಇದೆ, ಖರ್ಚು ಆಗ್ತಾ ಇದೆ. ಅಂದ್ರೆ ಆದಾಯಕ್ಕೆ ಸಮನಾದ ಒಂದು ಸಂಯೋಜನೆ. ನೆಕ್ಸ್ಟ್ 1 3. ಇಲ್ಲಿ ಕೂಡ ಏನಾಗ್ತದೆ, 1 ಬಾಳೆಹಣ್ಣು 3 ಮಾವಿನ ಹಣ್ಣನ್ನು ಕೊಂಡ್ಕೊಂಡ್ರೆ ಅವನ ಬಳಿ ಇರುವಂತಹ 20 ರೂಪಾಯಿ ಎಲ್ಲ ಏನಾಗ್ತಾ ಇದೆ, ಖರ್ಚು ಆಗ್ತಾ ಇದೆ. ನೆಕ್ಸ್ಟ್ 2 2 3 1 ಆಮೇಲೆ 4 0 4 0. ಓಕೆ, ಸೊ ಈ ಎಲ್ಲ ಸಂಯೋಜನೆಗಳಿದೆ, ಆದಾಯಕ್ಕೆ ಸಮನಾದಂತ ಸಂಯೋಜನೆಗಳಿದೆ. ಇನ್ನ ನಾವು ಬಜೆಟ್ ರೇಖೆ ಅಂದ್ರೆ ಏನು ನೋಡೋಣ ಇಲ್ಲಿ. ಸೊ ಆಲ್ ದೀಸ್ ಕಾಂಬಿನೇಷನ್ಸ್ ವಿಚ್ ಐ ರೈಟ್ ಆನ್ ದಿ ಬೋರ್ಡ್, all these combinations are equal to the consumer's income, are equal to the consumer's income. So on this basis we will understand what is mean by budget line. So students, budget line is the line which consists of all the combinations, which consists of all the combinations of two goods which cost exactly equal to the income of consumer. Exactly equal to the income of consumer ಅಂತಂದ್ರೆ ಅನುಭೋಗಿಯ ಆದಾಯಕ್ಕೆ ಸಮನಾದ ವೆಚ್ಚವನ್ನು ಹೊಂದಿದ ಎರಡು ಸರಕುಗಳ ಸಂಯೋಜನೆಗಳನ್ನು ಜೋಡಿಸುವ ರೇಖೆಗೆ ಬಜೆಟ್ ರೇಖೆ ಎನ್ನುತ್ತಾರೆ. ಬಜೆಟ್ ರೇಖೆ ಅಂದ್ರೆ ಅನುಭೋಗಿಯ ಆದಾಯಕ್ಕೆ ಸಮನಾದ, ಎಲ್ಲಾ ಸಂಯೋಜನೆಗಳು ಏನಾದಾಗ ಅನುಭೋಗಿಯ ಆದಾಯಕ್ಕೆ ಸಮನಾಗಿದ್ದಾವ. ಅನುಭೋಗಿಯ ಆದಾಯಕ್ಕೆ ಸಮನಾದ ವೆಚ್ಚವನ್ನು ಹೊಂದಿದ ಎರಡು ಸರಕುಗಳ ಸಂಯೋಜನೆಗಳನ್ನು ಜೋಡಿಸುವ ರೇಖೆ ಅದು ಬಜೆಟ್ ರೇಖೆ ಅಂತ ಕರಿತೀವಿ. ಅದನ್ನ ನಾವು ಡಯಾಗ್ರಾಮ್ ನಲ್ಲಿ ನೋಡೋಣ. ಈಗ O X and Y. ಓಕೆ, ಸೊ ಇಲ್ಲಿ ನಾವೇನ್ ಮಾಡ್ತಾ ಇದೀವಿ, OX ಆಕ್ಸಿಸ್ ಅಲ್ಲಿ ಬನಾನಾ ನೋಡ್ತಾ ಇದೀವಿ, OY ಆಕ್ಸಿಸ್ ಅಲ್ಲಿ ಮ್ಯಾಂಗೋ. OX ಆಕ್ಸಿಸ್ ಅಲ್ಲಿ ಏನ್ ಕೌಂಟ್ ಮಾಡ್ತಾ ಇದೀವಿ, ಬನಾನಾ. OY ಆಕ್ಸಿಸ್ ಅಲ್ಲಿ ಮ್ಯಾಂಗೋ ಕೌಂಟ್ ಮಾಡ್ತಾ ಇದೀವಿ. 1 2 3 4 1 2 3 4. ಯಾಕಂತಂದ್ರೆ ಮ್ಯಾಕ್ಸಿಮಮ್ ಬನಾನಾ ಎಷ್ಟು ಕೊಂಡ್ಕೊಂಡಿವಿ ಇಲ್ಲಿ, 4. ಇನ್ನ ಮ್ಯಾಂಗೋ 2 3 4 1 2 3 4. ಓಕೆ, ಮ್ಯಾಕ್ಸಿಮಮ್ ಬನಾನಾ ಎಷ್ಟು ಕೊಂಡ್ಕೊಂಡಿದೀವಿ, 4. ಮ್ಯಾಕ್ಸಿಮಮ್ ಮ್ಯಾಂಗೋ ಎಷ್ಟು ಕೊಂಡ್ಕೊಂಡಿದೀವಿ, 4. ಓಕೆ, ಸೊ ಅಷ್ಟನ್ನ ಅಲ್ಲಿ ವ್ಯಕ್ತಪಡಿಸಿದೀವಿ. OX ಆಕ್ಸಿಸ್ ಅಲ್ಲಿ ಬಾಳೆಹಣ್ಣನ್ನ ಎಣಿಕೆ ಮಾಡ್ತಾ ಇದೀವಿ ಮತ್ತು OY ಆಕ್ಸಿಸ್ ಅಲ್ಲಿ ಮಾವಿನ ಹಣ್ಣನ್ನ ಎಣಿಕೆ ಮಾಡ್ತಾ ಇದೀವಿ. ಸೊ ಫಸ್ಟ್ ಕಾಂಬಿನೇಷನ್ ನೋಡ್ರಿ, ಸಿ ಕಾಂಬಿನೇಷನ್ ಏನಿದೆ, 0 ಬನಾನಾ 4 ಮ್ಯಾಂಗೋ. ದಿಸ್ ಒನ್ 0 ಬನಾನಾ 4 ಮ್ಯಾಂಗೋ. ಸೊ ನಾವಿಲ್ಲಿ 1 ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ತಾ ಇದೀವಿ. ಯಾಕಂತಂದ್ರೆ ಬಾಳೆಹಣ್ಣು ಎಷ್ಟು ಕೊಂಡ್ಕೊಂಡಿದ್ದಾನ, 0. ಮಾವಿನ ಎಷ್ಟು ಕೊಂಡ್ಕೊಂಡಿದ್ದಾನೆ ಇಲ್ಲಿ, 4. ನೆಕ್ಸ್ಟ್ ಡಿ ಕಾಂಬಿನೇಷನ್, 1 ಬನಾನಾ 3 ಮ್ಯಾಂಗೋ. 1 ಬಾಳೆಹಣ್ಣು 3 ಮಾವಿನ ಹಣ್ಣು. ಆ ಎರಡು ಸಂಯೋಜನೆಗಳು ಎಲ್ಲಿ ಕೂಡ್ತಾವ ಅಲ್ಲಿ 1 ಪಾಯಿಂಟ್ ಅನ್ನ ಮಾರ್ಕ್ ಮಾಡಿ. ನೆಕ್ಸ್ಟ್ 2 2 2
ಈ ಎರಡು ಅಂದ್ರೆ ಬಾಳೆಹಣ್ಣು ಎರಡು ಮಾವಿನ ಹಣ್ಣು ಎರಡು ಎಲ್ಲಿ ಕೂಡ್ತಾವ ಅಲ್ಲಿ ಒಂದು ಪಾಯಿಂಟ್ ಅನ್ನ ಮಾರ್ಕ್ ಮಾಡಿ. ನೆಕ್ಸ್ಟ್ 3 1 1 3 1 3. ಓಕೆ. ನೆಕ್ಸ್ಟ್ 4 0 4 ಬನಾನಾ 0 ಮ್ಯಾಂಗೋ ಅಂದ್ರೆ ಬಾಳೆಹಣ್ಣು 4 ಮತ್ತು ಮಾವಿನ ಹಣ್ಣು 0. ಹಾಗಾಗಿ ಈ 4 ಎಲ್ಲಿ ಜಾಯಿಂಟ್ ಆಗ್ತದ ಅಲ್ಲೇ ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ರಿ. ಇನ್ನೇನ್ ಮಾಡ್ತೀರಿ, ಆ ಎಲ್ಲಾ ಪಾಯಿಂಟ್ಗಳನ್ನ ಏನ್ ಮಾಡ್ತೀರಿ, ಇಲ್ಲಿ ಜಾಯಿಂಟ್ ಮಾಡ್ತೀರಿ. ಓಕೆ, ಆ ಎಲ್ಲಾ ಪಾಯಿಂಟ್ಗಳನ್ನು ನೀವೇನ್ ಮಾಡ್ತಾ ಇದ್ರಲ್ಲಿ ಜಾಯಿಂಟ್ ಮಾಡ್ತಾ ಇದ್ರಿ. ಸೊ ಆ ಒಂದು ರೇಖೆಗೆ ನಾನು ಏನ್ ಹೆಸರು ಕೊಡ್ತಾ ಇದ್ದೀನಿ, ಎ ಬಿ ಅಂತ ಹೆಸರು ಕೊಡ್ತಾ ಇದ್ದೀನಿ. ರೇಖೆಯನ್ನು ಎಳೆದಿದ್ದೀನಿ, ಅದಕ್ಕೆ ಎ ಬಿ ಅಂತ ಕೊಡ್ತಾ ಇದ್ದೀನಿ. ದಿಸ್ ಈಸ್ ಸಿ ಡಿ ಇ ಎಫ್ ಜಿ. ಸೊ ಈ ಸಿ ಡಿ ಇ ಎಫ್ ಜಿ ಈ ಎಲ್ಲಾ ಸಂಯೋಜನೆಗಳೇ ಎದಕ್ಕೆ ಸಮನಾಗಿದಾವ, ಅನುಭೋಗಿಯ ಆದಾಯಕ್ಕೆ ಸಮನಾಗಿದಾವ. ಹಾಗಾಗಿ ಈ ಒಂದು ರೇಖೆಯನ್ನ ನಾವು ಸಮೀಕರಣ ರೂಪದಲ್ಲಿ ಹೇಗೆ ವ್ಯಕ್ತಪಡಿಸ್ತೀವಿ ಅಂತಂದ್ರೆ P1x1 ಪ್ಲಸ್ P2x2 is equal to m. ಆ ರೇಖೆಯನ್ನು ಹೇಗೆ ವ್ಯಕ್ತಪಡಿಸ್ತೀವಿ ಸಮೀಕರಣದಲ್ಲಿ P1x1 ಪ್ಲಸ್ P2x2 is equal to m. ಯಾಕಂತಂದ್ರೆ ಈ ಸಂಯೋಜನೆಗಳು ರೇಖೆ ಮೇಲೆ ಇರುವಂತಹ ಎಲ್ಲಾ ಸಂಯೋಜನೆಗಳು ಎದಕ್ಕೆ ಸಮನಾಗಿವೆ, ಆದಾಯಕ್ಕೆ ಸಮನಾಗಿವೆ. ಓಕೆ. ನೆಕ್ಸ್ಟ್ ನೋಡ್ರಿ, ಒಂದು ಪಾಯಿಂಟ್ ಅನ್ನ ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ನಾನು. ಅದಕ್ಕೆ ಎಚ್ ಅಂತ ಹೆಸರು ಕೊಡ್ತಾ ಇದ್ದೀನಿ. ಎಚ್ ಅಂದ್ರೆ ಆ ಒಂದು ಸಂಯೋಜನೆ ಆದಾಯಕ್ಕಿಂತ ಕಡಿಮೆ ವೆಚ್ಚವನ್ನು ಹೊಂದಿದಂತ ಸಂಯೋಜನೆ ಆಗಿದೆ, ಅಥವಾ ಆದಾಯಕ್ಕಿಂತ ಹೆಚ್ಚು ವೆಚ್ಚವನ್ನು ಹೊಂದಿದಂತ ಸಂಯೋಜನೆ ಆಗಿದೆ. ಆದಾಯಕ್ಕಿಂತ ಕಡಿಮೆ ವೆಚ್ಚವನ್ನು ಹೊಂದಿದಂತ ಸಂಯೋಜನೆ ಆಗಿದೆ. ಅಂದ್ರೆ ಈ ಸಂಯೋಜನೆಯನ್ನು ಕೊಂಡುಕೊಂಡರೂ ಸಹ ಇಲ್ಲೇ ನೋಡ್ರಿ, ಲಾಸ್ಟ್ ಕಾಂಬಿನೇಷನ್ಗಳಲ್ಲಿ ಇತ್ತು ನಿಮ್ಗೆ, ಹೌದಾ? ಲಾಸ್ಟ್ ಕೋಷ್ಟಕದಲ್ಲಿ ನಿಮ್ಗೆ ತೋರಿಸಿದ್ದೆ ನಾನು 0 1 0 2 ಹೌದಾ, 0 3 ಹೀಗೆ ಬೇರೆ ಬೇರೆ ಸಂಯೋಜನೆಗಳನ್ನ ತೋರಿಸಿದ್ದೆ. ಸೊ ಈ ಒಂದು ಸಂಯೋಜನೆ ಆದಾಯಕ್ಕೆ ಕಡಿಮೆ ವೆಚ್ಚವನ್ನು ಹೊಂದಿರೋದ್ರಿಂದ ಅದು ಬಜೆಟ್ ರೇಖೆಯ ಕೆಳಗಿದೆ. ಇದನ್ನ ಕೊಂಡುಕೊಳ್ಳಿಕ್ಕೆ ಸಾಧ್ಯ ಇದೆ, ಈ ಸಂಯೋಜನೆಯನ್ನ ಕೊಂಡುಕೊಳ್ಳಿಕ್ಕೆ ಸಾಧ್ಯ ಇದೆ. ಆದರೆ ಇದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಇರುವಂತಹ ಸಂಯೋಜನೆ ಕೂಡ ಕೊಂಡ್ಕೊಳ್ಬಹುದು ನಾವು. ಹಾಗಾಗಿ ಅನುಭವಿ ಇದನ್ನು ಕೊಂಡ್ಕೊಳ್ಬಹುದು, ಅಥವಾ ಆ ರೇಖೆ ಮೇಲೆ ಇರುವಂತಹ ಸಂಯೋಜನೆಯನ್ನು ಕೂಡ ಕೊಂಡ್ಕೊಳ್ಬಹುದು. ಇನ್ನೊಂದು ಪಾಯಿಂಟ್ ಅನ್ನ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ಹಿಯರ್. ಇದಕ್ಕೆ ಆಯ್ ಅಂತ ನಾನು ವ್ಯಕ್ತಪಡಿಸ್ತೇನೆ, ಆಯ್. ಸೊ ಈ ಸಂಯೋಜನೆ ಏನಿದೆ, ಆದಾಯಕ್ಕಿಂತ ಹೆಚ್ಚು ವೆಚ್ಚವನ್ನ ಹೊಂದಿರುವಂತಹ ಸಂಯೋಜನೆ ಆಗಿದೆ. ಆದಾಯಕ್ಕಿಂತ ಹೆಚ್ಚು ವೆಚ್ಚವನ್ನ ಹೊಂದಿರುವಂತಹ ಸಂಯೋಜನೆ ಆಗಿದೆ. ಸೊ ಇದನ್ನ ನಾವು ಸಮೀಕರಣ ರೂಪದಲ್ಲಿ ಹೆಂಗೆ ವ್ಯಕ್ತಪಡಿಸಬಹುದು, P1x1 ಪ್ಲಸ್ P2x2 ಗ್ರೇಟರ್ ದ್ಯಾನ್ m. ಯಾಕಂತಂದ್ರೆ ಅನುಭೋಗಿಯ ಬಳಿ ಇರುವಂತಹ ಆದಾಯದಲ್ಲಿ ಈ ಸಂಯೋಜನೆಯನ್ನ, ಆಯ್ ಅನ್ನುವಂತಹ ಸಂಯೋಜನೆಯನ್ನ ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಆದಾಯಕ್ಕಿಂತ ಮೀರಿದ ಸಂಯೋಜನೆ ಆಗಿದೆ. ಹಾಗಾಗಿ ಅದನ್ನ P1x1 ಪ್ಲಸ್ P2x2 ಗ್ರೇಟರ್ ದ್ಯಾನ್ m ಅಂತ ಹೇಳಿ ಕೂಡ ನಾವಲ್ಲಿ ವ್ಯಕ್ತಪಡಿಸ್ತಾ ಇದ್ದೀವಿ. ಸೊ ಇದಿಷ್ಟು ಬಜೆಟ್ ಗರ ಮತ್ತು ಬಜೆಟ್ ರೇಖೆ, ಇದ್ರ ಬಗ್ಗೆ ತಾವು ಎಲ್ಲ ವಿಷಯವನ್ನ ತಿಳ್ಕೊಂಡಿದ್ದೀರಿ ಅಂತೇಳಿ ನಾನು ಇಲ್ಲಿ ಭಾವಿಸ್ತಾ ಇದ್ದೀನಿ. ಸೊ ಇಲ್ಲಿಗೆ ಇವತ್ತಿನ ಕ್ಲಾಸಲ್ಲಿ ನಾವು ನಿಲ್ತಾ ಇದ್ದೀವಿ. ಇದ್ರ ಮುಂದಿನ ಭಾಗವನ್ನ ನಾಳೆ ಕ್ಲಾಸಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಅಲ್ಲಿವರೆಗೆ ಧನ್ಯವಾದಗಳು.